ವೀಕ್ಷಕರೇ, ಇಂದಿನ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾವು ಇಂದು ರಾಮನಗರ ಜಿಲ್ಲೆಯ ರಾಮನಗರ ತಾಲೂಕಿನ ಜಾಲಮಂಗಲ ಗ್ರಾಮದಲ್ಲಿ ಇದ್ದೇವೆ. ಇಲ್ಲಿ ಶ್ರೀ ಅಶೋಕ್ ಶ್ರೀ ಅವರು ಯಾವ ರೀತಿ ಜೇನುನ ಸಾಕಾಣಿಕೆ ಮಾಡ್ತಾ ಇದ್ದಾರೆ ಎಂಬುದನ್ನು ತಿಳ್ಕೊಳ್ಳೋಣ ಬನ್ನಿ. ತಾವು ಹಾಗೆ ಮಾತಾಡ್ತಾ ಇನ್ನೊಂದು ವಿಚಾರ ಹೇಳ್ತಾ ಇದ್ರಿ, ತಾವು ಜೇನು ಕೃಷಿ ಕೂಡ ಮಾಡ್ತಾ ಇದ್ದೀರಾ ಅಂತ. ಹೌದು. ಜೇನು ಕೃಷಿಯ ಕಡೆಗೆ ತಮ್ಮ ಒಲವು ಬರಲಿಕ್ಕೆ ಕಾರಣ ಏನು, ಹೇಗೆ ಅದು? ಜೇನು ಕೃಷಿ ಅದಕ್ಕೆ ನಾನು ಫಸ್ಟ್ ಏನಾಗಿತ್ತು ಅಂತಂದ್ರೆ, ನಮ್ಮ ತೋಟದಲ್ಲಿ ಬೋರ್ ಹಾಕ್ಸಿದ್ವಿ. 3, 4, 5 ಎಷ್ಟು ಬೋರ್ ಹಾಕ್ಸಿದಾರೋ ಗೊತ್ತಿಲ್ಲ, ಅಷ್ಟು ಬೋರ್ ಹಾಕ್ಸಿದ್ವಿ. ಬಟ್ ಎಲ್ಲದರಲ್ಲೂ ಫೇಲ್. 1000 ಅಡಿವರೆಗೆ ನೀರು ಹಾಕಿದ್ರು ಫೇಲ್ ಆಯ್ತು. ಕೃಷಿಗೆ ಬೇಕಾಗಿರೋದೇ ನೀರು ಮುಖ್ಯವಾಗಿ. ನೀರಿಲ್ಲದೆ ನಾನು ಟೌನ್ ಕಡೆಯಿಂದ, ಸಿಟಿಗಳ ಕಡೆಯಿಂದ ಕೆಲಸ ಮಾಡ್ತಿರೋಗೆ ಹಳ್ಳಿಗಳ ಕಡೆ ಬರಬೇಕು ಅಂದ್ರೆ ಮುಖ್ಯವಾಗಿ ನಮ್ಮ ಒಂದು ಜಮೀನಲ್ಲಿ ನೀರಿರಬೇಕು. ಸೊ ನೀರಿಲ್ದೇನೆ ಮಾಡುವಂಥದ್ದು ಯಾವ್ದಾದ್ರು ಬಿಸ್ನೆಸ್ ಇದೆ ಅನ್ನೋದಾದ್ರೆ ಅದನ್ನ ಹುಡುಕ್ತಾ ಇದ್ದೆ ನಾನು. ಯಾವ್ದಿದೆ ಅಂತ ಹುಡುಕ್ಬೇಕಾದ್ರೆ ಸಿಕ್ಕಿದ್ದು ನನಗೆ ಆ ಜೇನು ಕೃಷಿ. ಜೇನು ಕೃಷಿಗೆ ನಾವು ನೀರು ಕೊಡೋ ಅವಶ್ಯಕತೆ ಇಲ್ಲ, ಅಂದ್ರೆ ಹೋಗಿ ನೀರು ಕುಡಿಸ್ಬೇಕಾಗಿಲ್ಲ. ಹಸು ಮೇಕೆ ಕುರಿಗಳಿಗಾದ್ರೆ ನೀರು ಕೊಡಬೇಕು, ನಾವು ಜೇನುಗಳಿಗೆ ನೀರು ಕುಡಿಸೋ ಅವಶ್ಯಕತೆ ಇಲ್ಲ. ಜೇನುಗಳಿಗೆ ನಾವು ಊಟ ಹಾಕುವಂತ ಅವಶ್ಯಕತೆ ಇಲ್ಲ, ಅಂದ್ರೆ ಸೀಮೆ ಹುಲ್ಲಾಗಿರ್ಲಿ ಬೇರೆ ಹುಲ್ಲಾಗಿರ್ಲಿ ಹಾಕ್ಬೇಕು ಅನ್ನೋದು ಏನೂ ಇಲ್ಲ. ಸೊ ಈ 2 ವಿಷಯ ಆಯ್ತಾ. ನೆಕ್ಸ್ಟ್ ಏನಂತಂದ್ರೆ, ಅದಕ್ಕೆ ಆದಂತ ಜಾಗ ಬೇಕಿಲ್ಲ. ಅಕಸ್ಮಾತ್ ನನಗೇನಾದ್ರು ಜಮೀನ್ ಇಲ್ಲ ಅಂತಂದ್ರೂ ಕೂಡ ವ್ಯವಸಾಯನ, ಅಂದ್ರೆ ಈ ವ್ಯವಸಾಯದಲ್ಲಿ ಈ ಉಪಕಸುಬಾಗಿ ನಾವು ಜೇನು ಕೃಷಿನ ಮಾಡ್ಬೋದು. ಜಮೀನೇ ಇಲ್ಲ ನನ್ನ ಹತ್ರ ಅನ್ನೋರ್ಗೂ ಕೂಡ ನಾನು ಹೇಳ್ಕೊಡ್ತಾ ಇದ್ದೀನಿ, ಜೇನು ಕೃಷಿ ಮಾಡಿ ನಿಮಗೆ ಆದಾಯ ಮಾಡ್ಬೋದು. ಇನಿಷಿಯಲ್ ಸ್ಟೇಜಲ್ಲಿ ಕಮ್ಮಿ ಬಂಡವಾಳದಿಂದ ಶುರು ಮಾಡಬೇಕಾಗುತ್ತೆ. ಆಮೇಲೆ ಎಲೆಕ್ಟ್ರಿಸಿಟಿ ಬಿಲ್ಲು ಕೂಡ ಕಟ್ಟೋ ಆಗಿಲ್ಲ. ಈಗ ದನ ಕುರಿ ಮೇಕೆಗಳನ್ನ ಮಾಡ್ಕೊಂಡ್ರೆ ಅದರಲ್ಲಿ ಎಲೆಕ್ಟ್ರಿಸಿಟಿ ಬಿಲ್ ಆದ್ರೂ ಕಟ್ಟಬೇಕು, ಇದರಲ್ಲಿ ಮಾಡೋ ಅಂಥದ್ದು ಅವಶ್ಯಕತೆ ಇಲ್ಲ. ಇನ್ನೂ ಒಂದು ಇಂಪಾರ್ಟೆಂಟು, ನಾವೆಲ್ಲರೂ ಹೊರಗಡೆ ಹೋಗ್ತೀವಿ ಅಂದರೆ ಲೇಬರ್ನ ಇಡಬೇಕಾಗತ್ತೆ ಅಲ್ಲಿ. ಈ ಎಲ್ಲ ಲೈಫ್ ಸ್ಟಾಕ್ ಇಟ್ಕೊಂಡ್ರೆ, ಆದರೆ ಜೇನು ಕೃಷಿ ಇಟ್ಕೊಂಡ್ರೆ ಲೇಬರ್ ಇಡೋಷ್ಟು ಅವಶ್ಯಕತೆ ಏನಿಲ್ಲ. ಯಾಕೆಂದರೆ ವಾರದಲ್ಲಿ 1 ದಿನದಲ್ಲಿ 1 ಗಂಟೆ ಕೆಲಸ ಮಾಡಿದ್ರು ಕೂಡ ಜೇನು ಕೃಷಿನ ಮಾಡ್ಬೋದು. ನಾನು ಜೇನು ಕೃಷಿನಲ್ಲಿ ತುಡುವೆ ಜೇನನ್ನ ಸಾಕ್ತಾ ಇರೋವಂಥದ್ದು, ಹೆಜ್ಜೆಯನ್ನು ಹೊರಗಡೆ ಯಾರಿಗಾದ್ರೂ ತೊಂದರೆ ಕೊಡ್ತಾ ಇದೆ ಅಂದರೆ ಅದನ್ನು ರಿಮೂವ್ ಕೂಡ ಮಾಡ್ತಾ ಇದ್ದೀನಿ. ಅದೊಂದು ಕೂಡ ನಡೀತಾ ಇದೆ. ಸುಮಾರು ಜನ ಕೇಳ್ತಿರ್ತಾರೆ ಇಲ್ಲಿದೆ ಹೆಜ್ಜೆನು ಅಂತ. ಅದನ್ನು ಹುಳಗಳನ್ನ ಸಾಯಿಸೋದಿಲ್ಲ, ತುಪ್ಪಗಳನ್ನ ತೊಗೊಳ್ತೀವಿ. ತುಪ್ಪಗಳನ್ನ ತೊಗೊಂಡು ಅದನ್ನ ಹಾಗೆ ಬಿಟ್ಬಿಡ್ತೀವಿ. ಈಗ ಮಾಡಿಕೊಂಡು ತಿಂಗಳಿಗೆ ಒಂದು 70 ರಿಂದ 80 kg ಜೇನುತುಪ್ಪ ಹೋಗ್ತಾ ಇದೆ. ಹುಳಗಳನ್ನು ಕೂಡ ಮಾರ್ತಾ ಇದ್ದೀನಿ. ಜನಗಳು ಹುಳಗಳನ್ನು ಬಂದು ಬಾಕ್ಸ್ ಸಮೇತ ತಗೊಂಡು ಹೋಗ್ತಿದ್ದಾರೆ, ಅದನ್ನು ಕೂಡ ಕೊಡ್ತಾ ಇದ್ದೀನಿ. ಟೋಟಲಿ ಒಂದು ಜೇನು ಕೃಷಿನಲ್ಲೇ ಒಂದು 10,000, ಈಗಾಗಲೇ ನಾನು 10 ಪ್ಯಾರಾಮೀಟ್ರಲ್ಲಿ ಹೇಳಿದ್ನಲ್ಲ, ಅದೇ ರೀತಿಯಲ್ಲಿ ಜೇನು ಕೃಷಿನಲ್ಲೇ 10,000 ಇನ್ಕಮ್ ತಗೊಳ್ಳೋಷ್ಟು ಆಗಿದೆ. ಇನ್ನೊಂದು ಇನ್ಕಮ್ ಏನು ಮಾಡ್ತಾ ಇದ್ದೀನಿ ಅಂತಂದರೆ, ಇದು ನಮಗೆ ಇನ್ಕಮ್ಮು ನಮ್ಮ ತೋಟದಲ್ಲಿ ಇನ್ಕಮ್ ಬರೋದು ಇನ್ನೂ ಲೇಟ್ ಆಗುತ್ತೆ. ಯಾಕೆಂದರೆ ಬಟರ್ಫ್ರೂಟ್ ಇನ್ನೂ ಕಾಯಿ ಕೊಡ್ತಾ ಇಲ್ಲ, ನಿಂಬೆ ಕಾಯಿ ಕೊಡ್ತಾ ಇಲ್ಲ, ಬಾಳೆನೂ ಕಾಯಿ ಕೊಡ್ತಾ ಇಲ್ಲ. ಹೌದು. ಸೊ ಹಾಗಾಗಿ ನಾನು ಅದಕ್ಕೆ ಸೋರ್ಸ್ ಆಫ್ ಇನ್ಕಮ್ ಬೇರೆ ಮಾಡ್ಕೋತಾ ಇದ್ದೀನಿ ಇವಾಗ. ನೆಕ್ಸ್ಟ್ ಏನಂದರೆ, ತೆಂಗಿನ ಮರದಲ್ಲಿ ಕಾಯಿ ಕೇಳಕ್ಕೆ ಹೋಗ್ತಾ ಇದ್ದೀನಿ. ಆ ಮಿಷಿನ್ಗಳನ್ನ, ಏನು ಕ್ಲಂಬಿಂಗ್ ಮಿಷಿನ್ ಅಂತ ಏನಿದೆ ಅದನ್ನು ಕೂಡ ಸೇಲ್ ಮಾಡ್ತಾ ಇದ್ದೀನಿ. ಆಯಿಲ್ ಅಂತ ಗಾಣದ ಎಣ್ಣೆಗಳನ್ನ ತರಿಸಿಟ್ಕೊಂಡು ಬೇರೆಯವ್ರು ನಮ್ಮ ಫ್ರೆಂಡ್ಸ್ ಮಾಡ್ತಿದ್ದಾರೆ, ಅದನ್ನು ಇಟ್ಕೊಂಡು ಸೇಲ್ ಮಾಡ್ತಾ ಇದ್ದೀನಿ. ಆರ್ಗ್ಯಾನಿಕ್ ಬೆಲ್ಲ ಅಂತಿದೆ, ಅದನ್ನು ಇಟ್ಕೊಂಡು ಕೂಡ ಮಾಡ್ತಾ ಇದ್ದೀನಿ. ಈ ರೀತಿ ಬೇರೆ 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 ನಾವು ಮಾರಾಟ ಮಾಡಲಿಕ್ಕೆ ಬೇರೆ ಬಳಸ್ಕೊಳ್ತಾ ಇದ್ದೀವಿ. ಇದನ್ನು ಫ್ಯೂಚರಲ್ಲಿ ನಾವು ಎಷ್ಟಾಗುತ್ತೋ ಅಷ್ಟು ಇಲ್ಲಿ ಇನ್ಕಮ್ ತೊಗೊಂಡು 10 ಪ್ರಾಜೆಕ್ಟಲ್ಲಿ 10,000 ತೊಗೊಂಡು 1 ಲಕ್ಷ ಇನ್ಕಮ್ ಮಾಡಬೇಕು ಅನ್ನೋ ನಮ್ಮ ಉದ್ದೇಶ. ನಮ್ಮ ಟೋಟಲ್ ನಮ್ಮ ಫ್ರೆಂಡ್ಸ್ಗಳೆಲ್ಲರೂ ಇದೇ ಒಂದು ಉದ್ದೇಶ ಇಟ್ಕೊಂಡಿದ್ದೀವಿ. ಒಂದು ವರ್ಷಕ್ಕೆ 365 ದಿನಗಳಲ್ಲಿ 365 ಗಿಡಗಳನ್ನ ನೆಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಕೂಡ ಇದೆ. ಹಾಗಾಗಿ ವರ್ಷ ನಾವು ಅಟ್ಲೀಸ್ಟ್ ಒಂದು ದಿನಕ್ಕೆ ಒಂದು ಅಂತ ನೆಡಲಿಲ್ಲ ಅಂದ್ರು ವರ್ಷಕ್ಕೊಂದು 365 ಗಿಡಗಳನ್ನ ಹೊಸದಾಗಿ ನೆಡ್ತಿದ್ದೀವಿ. ಅದರಲ್ಲಿ ಛಾಯಾ ಗಿಡಗಳಿರ್ಬೋದು, ಅಕ್ಸೆ ಗಿಡಗಳಿರ್ಬೋದು, ಅರಣ್ಯ ಇಲಾಖೆ ಗಿಡಗಳಿರ್ಬೋದು, ತೋಟಗಾರಿಕಾ ಇಲಾಖೆಗಳಿರ್ಬೋದು, ಆ ಎಲ್ಲ ಇಲಾಖೆಗಳ ಗಿಡಗಳನ್ನು ಕೂಡ ನಾವು ಅಪ್ಲೈ ಮಾಡ್ತಾ ಬರ್ತಾ ಇದೀವಿ ನಮ್ಮ ತೋಟಗಳಲ್ಲಿ. ಇದನ್ನೇ ನಾವು ಬೇರೆಯವ್ರಿಗೂ ಕೂಡ ಹೇಳ್ಕೊಡ್ತಾ ಇದೀವಿ, ಮತ್ತೆ ಮಾರ್ಕೆಟಿಂಗು ಕೂಡ ಹೇಳ್ಕೊಡ್ತಾ ಇದೀವಿ. ಸರಿ ಸರ್, ತಾವು ಹೇಳ್ತಾ ಇದ್ರಿ ಜೇನುಹುಳ ಸಾಕಿದೀವಿ ಅಂತ. ಈಗ ಕೆಲವೊಂದು ಸೀಸನ್ಗಳಿರುತ್ತೆ, ಏನಂದ್ರೆ ಕೆಲವೊಂದು ಕಾಲದಲ್ಲಿ, ಈಗ ಮಳೆಗಾಲ ಬಂತು, ಚಳಿಗಾಲ ಬಂತು, ಇಂಥ ಟೈಮಲ್ಲಿ ಕೆಲವೊಂದು ಕಾಲದಲ್ಲಿ, ವಸಂತ ಕಾಲ ಇಂಥ ಟೈಮಲ್ಲೆಲ್ಲ ಹೂ ಜಾಸ್ತಿ ಅರಳಿರುತ್ತೆ. ಅವು ಜೇನುಹುಳ ಆಲ್ಮೋಸ್ಟ್ ತೋಟದಲ್ಲಿ ಏನು ಸಿಗುತ್ತೆ ಅದನ್ನ ರಸ ಹೀರ್ಕೊಂತ ಇರುತ್ತೆ. ಹೌದು. ಇನ್ ಕೇಸ್ ಹೂ ಸಿಗಲ್ಲ ಅನ್ನೋ ಸಂದರ್ಭದಲ್ಲಿ ತಾವು ಏನು ಆಲ್ಟರ್ನೇಟ್ ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ? ಅದಕ್ಕೆ ಸಕ್ಕರೆ ಪಾಕ ಕೊಡ್ತೀವಿ. ಕೊಡ್ತಾ ಇದ್ದೀರಾ? ಹೌದು, ಕೊಡ್ತೀವಿ. ಸಕ್ಕರೆ ಪಾಕ ಕಂಪಲ್ಸರಿ ಕೊಡಬೇಕಾಗುತ್ತೆ. ಈ ಮಳೆಗಾಲದ ಸೀಸನ್ನಲ್ಲಿ ಅದಕ್ಕೆ ಅನ್ಸೀಸನ್ ಅಂತ ಹೇಳ್ತೀವಿ. ಆ ಸೀಸನ್ನಲ್ಲಿ ಹೊರಗಡೆ ಹೋಗಿ ಅದು ಕಲೆಕ್ಟ್ ಮಾಡ್ಕೊಂಡು ಬರ್ಲಿಕ್ಕಾಗಲ್ಲ. ಆ ಟೈಮಲ್ಲಿ ಸಕ್ಕರೆ ಪಾಕನ ಕೊಡ್ತಾ ಇದೀವಿ. ಆ ಸಕ್ಕರೆ ಪಾಕ ಕೊಡೋದ್ರಿಂದ ಅವು ಅಲ್ಲಿ ಸಬ್ಸ್ಟೈನ್ ಆಗಿರುತ್ತೆ ಅಷ್ಟೇ, ಅಂದ್ರೆ ಅಷ್ಟು ಜೀವನ ಮಾಡ್ಕೊಳ್ಳೋದಕ್ಕೆ ಅದು ಒಂದು ಅಷ್ಟು ದಿನ ಇರ್ತದೆ. ವಾರಕ್ಕೆ ಒಂದ್ಸತಿ ಅಥವಾ ತುಂಬಾ ಮಳೆ ಜಿಡಿ ಇಟ್ಕೊಂಡ್ರೆ ಬೆಳಗಿನ ಸಂಜೆವರೆಗೆ, ಆಗ ನಾವು ವಾರಕ್ಕೆ 2 ಸರಿ ಕೂಡ ಸಕ್ಕರೆ ಪಾಕನ ಕೊಡ್ತಾ ಇದ್ದೀವಿ. ಸರ್, ಮತ್ತೆ ಇನ್ನೊಂದು ವಿಚಾರ ಅಂದ್ರೆ, ಈಗ ಜೇನನ್ನ ನೀವು ಬರೀ ನಿಮ್ಮ ತೋಟಕ್ಕೆ ಮಾತ್ರ ಅಂದ್ರೆ ಇಲ್ಲ, ನಮ್ಮ ತೋಟಕ್ಕೆ ಮಾತ್ರ ಬಳಸ್ತಾ ಇದ್ದೀರಾ, ಅಥವಾ ಅದರಿಂದ ಉತ್ಪನ್ನಗಳು ಬರುತ್ತೆ, ತುಪ್ಪ ಬರ್ಬೋದು, ಒಂದು ಹೌದು, ಮೇಣ ಬರ್ಬೋದು, ಹೌದು, ಈ ಉತ್ಪನ್ನಗಳಿಗೆ ಅಂತಾನೆ ಬೆಳೆಸ್ತೀರಾ, ಹೇಗೆ ಅದು? ಮೊದಲನೇದು ನಾವು ಸ್ವಾರ್ಥ ಬುದ್ಧಿ ಇಲ್ಲದೆ ಇರೋದ್ರಿಂದ ಮೊದಲನೇದು ಪಾಯಿಂಟ್ಗೆ ನಾವು ಪರಾಗಕ್ಕೋಸ್ಕರ ಬೆಳೆಸ್ತಾ ಇದೀವಿ.
ಎರಡನೇ ವಿಷಯದಲ್ಲಿ ನಮ್ಮ ಸ್ವಾರ್ಥ ಬುದ್ಧಿ ಇದೆ, ಹಾಗಾಗಿ ಜೇನು ತುಪ್ಪನ ತಗೋತಾ ಇದೀವಿ. ಹ್ಮ್. ಇನ್ನ ಅದರಲ್ಲಿ ವೇಸ್ಟ್ ಆಗಿ ಅದೆಲ್ಲ ಕುಟುಂಬಗಳು ಹಾಳಾದಂತ ಸಂದರ್ಭದಲ್ಲಿ, ಇಲ್ಲ ಹೆಜ್ಜೆಯಲ್ಲಿ ಕುಟುಂಬಗಳು ಓಡೋಗಿರುವಂತ ಸಂದರ್ಭದಲ್ಲಿ ಅಲ್ಲಿ ಬರುವಂತ ಮೇಣನ ನಾವು ತಗೊಬಂದು ಅದನ್ನ ಮೇಣ ಮಾಡ್ತಾ ಇದೀವಿ. ಹ್ಮ್. ಆ ಮೇಣನು ಕೂಡ ಸೇಲ್ ಮಾಡ್ತಾ ಇದೀವಿ. ಇಷ್ಟಲ್ಲದೆ ಕೆಲವರು ನಮ್ಗೆ ಜೇನುಹುಳಗಳನ್ನ ಚುಚ್ಚಿಸ್ಬೇಕು ಅಂತ ಬರ್ತಾರೆ ಕೆಲವರು. ಯಾಕೆ ಅಂದ್ರೆ ಸೊ ಆರ್ಥೋಪಿಟಿಸ್ ಅಂತ ಕಾಯಿಲೆ, ಅಂದ್ರೆ ಈ ಸಂಧಿವಾತ ಕಾಯಿಲೆ ಅಂತ ಬರುತ್ತೆ. ಆ ಕಾಯಿಲೆ ಬರೋದಕ್ಕೆ ಬಿ ವೆನಮ್ನೆ ಥೆರಪಿ ಅಂತ ಹೇಳ್ತಾರೆ. ಸೊ ಅದಕ್ಕೆ ಚುಚ್ಚಕ್ಕೆ ಅಂತ ಕೇಳ್ತಾರೆ. ನಾವು ಬಂದವರಿಗೆ 1-2 ಚುಚ್ಚಿಸಿ ಕಳಿಸ್ತೀವಿ. ಅವ್ರಿಗೆ ಚುಚ್ಚಿಸ್ಕೊಳ್ಳೋದು ಖುಷಿ ವಿಷಯ. ಅದು ಒಳ್ಳೇದು, ಆರೋಗ್ಯಕ್ಕೆ ಹೆಲ್ತ್ಗೆ ತುಂಬಾ ಒಳ್ಳೇದು. ಸೊ ನಮ್ಗಂತೂ ನ್ಯಾಚುರಲ್ ಆಗಿ ಅದೇ ಚುಚ್ತಾ ಇರುತ್ತೆ. ಅವುಗಳು ಕೆಲವರಿಗೆ ಭಯ ಚುಚ್ಚಿಸ್ಕೊಳ್ಳೋದಕ್ಕೆ ನಾವು ಅದನ್ನ ಹಿಡ್ಕೊಂಡು ಚುಚ್ಚಿಸಿ ಕಳಿಸ್ಕೊಡ್ತೀವಿ. ಸಾಮಾನ್ಯವಾಗಿ ಅವಾಗ ಗೂಡುಗಳನ್ನ ಕ್ಲೀನ್ ಮಾಡೋ ಪದ್ಧತಿ ಬರುತ್ತೆ. ಅಂತ ಟೈಮಲ್ಲಿ ತಾವು ಹೇಗೆ ಮಾಡ್ತಾ ಇದ್ದೀರಿ ನಿರ್ವಹಣೆ ಅದ್ರದ್ದು? ವಾರಕ್ಕೆ ಒಂದು ಸಾರಿ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಬಾಟಮ್ ಬೋರ್ಡ್ ಕ್ಲೀನ್ ಮಾಡೋದು ಅಂತ ಬರುತ್ತೆ. ಸೊ ಜೇನು ಕೃಷಿನಲ್ಲಿ ಬೇಸಿಕ್ ಆಗಿ ತಿಳ್ಕೊಬೇಕಾಗಿರೋದು ಕೆಲಸ ಇರೋದು ಇಷ್ಟೇ, ಸಿಂಪಲ್ ಕೆಲಸ. ಅದೇನಂತಂದ್ರೆ ಕೆಳಗಡೆ ಬಾಟಮ್ ಬೋರ್ಡ್ ಅಡಿಮಣೆ ಅಂತ ಏನ್ ಬರುತ್ತೆ ಅದನ್ನ ಕ್ಲೀನ್ ಮಾಡಬೇಕು. ಯಾಕೆ ಕ್ಲೀನ್ ಮಾಡಬೇಕು ಅಂತಂದ್ರೆ ಅಲ್ಲಿ ಮೇಣದ ಹುಳಗಳು, ಮೇಣದ ಪತಂಗ ಬಂದು ಮೊಟ್ಟೆ ಇಟ್ಟು ಹೋಗಿರುತ್ತೆ. ಅದನ್ನ ನಾವು ವಾರಕ್ಕೊಂದ್ಸರಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಅದು ಲಾರ್ವಾ ಸ್ಟೇಜ್ಗೆ ಬಂದು ಅದು ಹುಳಗಳಾಗಿ ನಮ್ಮ ಮೇಣ ಏನ್ ಕಟ್ಟಿರುತ್ತೆ ಅದನ್ನ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತವೆ. ಅದನ್ನ ತಿನ್ನೋದಕ್ಕಿಂತ ಮುಂಚಿತವಾಗಿ ಅದನ್ನ ನಾವು ಕ್ಲೀನ್ ಮಾಡ್ಬಿಡ್ಬೇಕು. ಹಾಗಾಗಿ ಬಾಟಮ್ ಬೋರ್ಡ್ ನ ಕ್ಲೀನ್ ಮಾಡ್ತೀವಿ. ಸೊ ಇದು ಒಂದು ಸಿಸ್ಟಮ್, ಒಂದು ಎನಿಮಿ ಮೇಣದ ಹುಳ, ಅದನ್ನ ತಳ್ಳೋದಕ್ಕೆ ಕಳ್ಸೋದಕ್ಕೆ ಇದೊಂದು ಸಿಸ್ಟಮ್ ಮಾಡ್ತೀವಿ. ವಾರಕ್ಕೊಂದ್ಸರಿ ಕ್ಲೀನ್ ಮಾಡ್ಕೋಬೇಕು. ಇನ್ನು ಬೇರೆ ಕಾಲಗಳಲ್ಲಿ ಡಿವಿಷನ್ ಟೈಮ್ಗಳಲ್ಲಿ ಡಿವಿಷನ್ ಮಾಡ್ತೀವಿ. ತುಂಬಾ ಅಭಾವ ಕಾಲಗಳಲ್ಲಿ 2 ಕಾಲೋನಿಗಳಿರೋದನ್ನ ಮರ್ಜ್ ಮಾಡ್ತೀವಿ. ಈ ರೀತಿ ಎಲ್ಲ ಸಿಸ್ಟಮ್ ಇದೆ. ಇದು ವರ್ಷ ಪೂರ್ತಿ ಕೆಲಸ ಇರುತ್ತೆ. ಆದ್ರೆ ವಾರಕ್ಕೊಂದ್ಸತಿ ಕೆಲಸ ಸಿಂಪಲ್ ಆಗಿ ಬಾಟಮ್ ಬೋರ್ಡ್ ಕ್ಲೀನ್ ಮಾಡೋದು. ಇಷ್ಟು ಜೇನು ಕೃಷಿಕನ ಆರಂಭದಲ್ಲಿ ಜೇನು ಕೃಷಿಕ ಇಷ್ಟು ಮಾಡಬೇಕು. ತಾವು ಹಾಗೆ ಹೇಳ್ತಿದ್ರೆ ಇನ್ನೊಂದು ಮಾತು, ಅಂದ್ರೆ ಯಾವ ರೀತಿ ಅಂದ್ರೆ ಮರ್ಜ್ ಮಾಡ್ತೀನಿ ಕಾಲೋನಿ ಅಂತ, ಅದು ಯಾವ ಟೈಮಲ್ಲಿ ಮಾಡ್ತೀರಾ? ಮಾಡ್ದಂಗಿದ್ರೆ ಏನು ಪರಿಣಾಮ, ಮಾಡಿದ್ರೆ ಉಪಯೋಗ ಏನು ಹೇಳಿ ಸರ್? ಮರ್ಜ್ ಮಾಡೋದು ಆಲ್ಮೋಸ್ಟ್ ನಾವು ಅನ್ ಸೀಸನ್ ಅಲ್ಲಿ ಮರ್ಜ್ ಮಾಡ್ತೀವಿ. ಸೀಸನ್ ಅಂದ್ರೆ ಈಗ ಫಸ್ಟ್ ಸೀಸನ್ ಹೇಳ್ಬಿಡ್ತೀನಿ. ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಇದು ಸೀಸನ್. ಇನ್ನು ಮೇ ಆದ್ಮೇಲೆ ಮೇ, ಜೂನ್, ಜುಲೈ, ಆಗಸ್ಟ್ ಅನ್ ಸೀಸನ್. ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಇದು ಡಿವಿಷನ್ ಸೀಸನ್. ಸೊ ಈ ಅನ್ ಸೀಸನ್ ಅಂತ ಬಂದಾಗ ಮೇ, ಜೂನ್, ಜುಲೈ, ಆಗಸ್ಟ್ ಅಲ್ಲಿ ಕಾಲೋನಿ ವೀಕ್ ಆಗಿರ್ತವೆ. ಮಳೆ ಬರ್ತಾ ಇದ್ದಂಗೆ ರಾಣಿ ಮೊಟ್ಟೆನ ಕಮ್ಮಿ ಇಡ್ತಾ ಬರುತ್ತೆ. ನಮ್ಗೆ 8 ಫ್ರೇಮ್ ಇರ್ತವೆ, ಅದರಲ್ಲಿ 4 ಫ್ರೇಮ್ ಹುಳಗಳಿರ್ತವೆ. ಕಮ್ಮಿ ಸ್ಟ್ರೆಂತ್ ಇದ್ದಾಗ ಹೊರಗಡೆಯಿಂದ ಎನಿಮೀಸ್ ಅಟ್ಯಾಕ್ ಜಾಸ್ತಿ ಇರುತ್ತೆ. ಅವಾಗ ಏನ್ ಮಾಡ್ತೀವಿ, 2 ಬಾಕ್ಸ್ಗಳಲ್ಲಿ ಇರೋದು, ಇನ್ನೊಂದು ಕಾಲೋನಿ ವೀಕ್ ಇರುತ್ತೆ, ಇದು ವೀಕ್ ಕಾಲೋನಿ ಇರುತ್ತೆ, ಎರಡನ್ನು ಮರ್ಜ್ ಮಾಡ್ಬಿಡ್ತೀವಿ. ಅವಾಗ ಏನಾಗುತ್ತೆ, ಒಂದು ಸ್ಟ್ರಾಂಗ್ ಕಾಲೋನಿ ಆಗುತ್ತೆ. ಹೌದು. ಅದನ್ನ ಹಾಗೆ ಇಟ್ಕೊಂಡು ನಾವು ತಿರ್ಗಿ ಮತ್ತೆ ಸೆಪ್ಟೆಂಬರ್, ಅಕ್ಟೋಬರ್ ಮಂತ್ ಅಲ್ಲಿ ಡಿವಿಷನ್ ಟೈಮ್ ಬಂದಿರೋದನ್ನ ನೋಡ್ಕೊಂಡು ಡಿವಿಷನ್ ಮಾಡಿದ್ರೆ ಮತ್ತೆ ಅದು 2 ಭಾಗ ಆಗುತ್ತೆ. 2 ಭಾಗ ಆದಾಗ ಮತ್ತೆ ರೈಸ್ ಆಗ್ತಾ ಹೋಗುತ್ತೆ. 4ರಿಂದ 5, 6, 7, 8 ಫ್ರೇಮ್ ವರ್ಗನು ಹೆಚ್ಚುತ್ತಾ ಹೋಗುತ್ತೆ. ಹಿಂಗೆ ಡಿವಿಷನ್ ಟೈಮಲ್ಲಿ ಡಿವಿಷನ್ ಮಾಡಬೇಕು, ಮರ್ಜಿಂಗ್ ಟೈಮಲ್ಲಿ ಮರ್ಜಿಂಗ್ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ಜೇನು ಕೃಷಿಕ ಆರಾಮಾಗಿ ಲಾಭದಾಯಕವಾಗಿರ್ಬೋದು. ಇಲ್ಲ ಅಂದ್ರೆ 2 ಬಾಕ್ಸ್ ಅಲ್ಲಿ ಹುಳಗಳು ಹಾರಿ ಹೋಗ್ಬಿಡ್ತವೆ. ಇನ್ನೊಂದು ಹೇಳ್ತಾ ಇದ್ವಿ, ರಾಣಿ ಜೇನು ಗೂಡ್ ಚೇಂಜ್ ಮಾಡ್ಬೇಕಾಗುತ್ತೆ ಅಂತ ಒಂದೊಂದು ಟೈಮಲ್ಲಿ, ಅದು ಯಾವ ರೀತಿ ಮಾಡ್ತೀರಾ ತಾವು? ಗೂಡ್ನ ಚೇಂಜ್ ಮಾಡೋದು ಅಂತನಾ? ಸೊ ಗೂಡ್ನ ಚೇಂಜ್ ಮಾಡೋದು ಅಂದ್ರೆ ಅದೇ ಮರ್ಜ್ ಮಾಡುವಂಥದ್ದು. ಸೊ ಬೇರೆ ಇದರಲ್ಲಿ ಇರೋದ್ರಿಂದ ಇದಕ್ಕೆ ಮರ್ಜ್ ಮಾಡ್ಬೇಕಂದ್ರೆ ಜೇನುತುಪ್ಪನ ಒಂದು ಏನು ಫ್ಯಾಮಿಲಿ ಚೇಂಬರ್ ಅಂತ ಹೇಳ್ತೀವಿ, ಸಂಸಾರ ಕೋಣೆನಲ್ಲಿ ನ್ಯೂಸ್ ಪೇಪರ್ನ ಅಡ್ಡ ಇಟ್ಟು ಅದಕ್ಕೆಲ್ಲ ಹೋಲ್ಗಳನ್ನ ಮಾಡಿ ಅದಕ್ಕೆ ಜೇನುತುಪ್ಪನ ಬಿಡ್ತೀವಿ, ಟಚ್ ಮಾಡ್ತೀವಿ. ಕೆಳಗಡೆ ಇರೋ ಹುಳುಗಳೆಲ್ಲ ಮೇಲ್ಗಡೆ ಬಂದು ತಿನ್ನಕ್ ಸ್ಟಾರ್ಟ್ ಮಾಡ್ತವೆ. ಇನ್ನೊಂದು ಫ್ಯಾಮಿಲಿ ಚೇಂಬರ್ ಯಾವ್ದು ವೀಕ್ ಇರುತ್ತೆ ಅದನ್ನ ತೆಗೆದು ಅದ್ರ ಮೇಲೆ ಇಡ್ತೀವಿ. ಇಲ್ಲಿರೋ ಹುಳುಗಳೆಲ್ಲ ಕೆಳಗಡೆಗೆ ಇಳಿದು ಆ ಪೇಪರ್ ಅಲ್ಲಿ ಇಬ್ರು ಮಿಕ್ಸ್ ಆಗ್ತವೆ. ಇದ್ರದೇ ರಾಣಿದು ಫೆರಮಾನ್ ಸ್ಮೆಲ್ ಬೇರೆ ಇರುತ್ತೆ, ಅದ್ರದೇ ರಾಣಿದು ಫೆರಮಾನ್ ಸ್ಮೆಲ್ ಬೇರೆ ಇರುತ್ತೆ. ಈ ಮರ್ಜ್ ಮಾಡಕ್ ಮುಂಚಿತವಾಗಿ ಇವೆರಡರಲ್ಲಿ ಯಾವ್ದು ರಾಣಿ ಸ್ಟ್ರಾಂಗ್ ಇದೆ ನೋಡ್ಕೊಂಡು ಸ್ಟ್ರಾಂಗ್ ಇಲ್ದೇ ಇರೋದನ್ನ ಸಾಯಿಸ್ತೀವಿ. ಸಾಯಿಸ್ಲೇಬೇಕು. ಇಲ್ಲ ಅಂದ್ರೆ ಒಂದು ರಾಣಿಗೆ 2 ರಾಣಿನೂ ಇದ್ದಾಗ 2 ಘರ್ಷಣೆ ಆಗ್ಬಿಡುತ್ತೆ. ಸೊ ಆಕ್ಸಿಡೆಂಟ್ ಆಗ್ಬಿಡ್ತವೆ. ಹಾಗಾಗಿ ಒಂದು ರಾಣಿನ ರಿಮೂವ್ ಮಾಡ್ತೀವಿ, 2 ಅವರ್ ಬಿಡ್ತೀವಿ. ಅವಾಗ ಅವು ರಾಣಿಗಳದ್ದು ಫೆರಮಾನ್ ಸ್ಮೆಲ್ ಸಿಗಲ್ಲ. ಅವಾಗ ಏನಾಗುತ್ತೆ, ಆ ಟೈಮಲ್ಲಿ ಮರ್ಜ್ ಮಾಡ್ತೀವಿ. ಮರ್ಜ್ ಮಾಡೋ ಟೈಮಲ್ಲಿ ಜೇನುತುಪ್ಪ ಮಧ್ಯದಲ್ಲಿ ಇಟ್ಟು 2ಕ್ಕೂ ಊಟ ಕೊಟ್ಟಂಗೆ ಕೊಟ್ಟು 2 ಒಂದು ಮಾಡ್ಬಿಡ್ತೀವಿ. ಫಾರ್ಮಿಲಿ ನರ್ಸರಿ, ರೋಗರಹಿತ ಪಣಿಯೂರು 1, 2, 4, 5 ತೇವಂ ಕಾಳು ಮೆಣಸು, ಅಧಿಕ ಇಳುವರಿಯ ಚಂದ್ರಗಿರಿ, F1, ಹೇಮಾವತಿ, C2R, ಡ್ವಾರ್ಫ್ ರೋಬಸ್ಟಾ ಕಾಫಿ ಗಿಡಗಳು, ಕ್ಯಾಡ್ಬರಿ F1 ಹೈಬ್ರಿಡ್ ಕೋಕೋ ಸಸಿಗಳು, ಕಸಿ ಜಾಯಿಕಾಯಿ, ಏಲಕ್ಕಿ, ಚಕ್ಕೆ, ಸಿಲ್ವರ್ ಓಕ್, ಅಡಿಕೆ, ಬಟರ್ ಫ್ರೂಟ್, ಹಲಸು ಮುಂತಾದ ಹಣ್ಣಿನ ಗಿಡಗಳು. ಕಳಂಕರಹಿತ ಬಹುಕಾಲ ಸೇವೆ ನಮ್ಮ ಗುರಿ. ಫಾರ್ಮಿಲಿ ನರ್ಸರಿ. ಅಮೋಘ್ ಇ-ಕಾರ್ಟ್, ಕೃಷಿ ಬಳಕೆಯ ಬ್ಯಾಟರಿ ಚಾಲಿತ ಪರಿಸರ ಸ್ನೇಹಿ ತ್ರಿಚಕ್ರ ವಾಹನ. 400ರಿಂದ 600 ಕಿಲೋಗ್ರಾಂ ಭಾರ ಹೊರುವ ಸಾಮರ್ಥ್ಯ, ಶಬ್ದ, ಕಂಪನ, ಹೊಗೆ ರಹಿತ ಕುಳಿತು ಚಲಾಯಿಸುವ ವ್ಯವಸ್ಥೆ,
4 ರಿಂದ 6 ಗಂಟೆ ಚಾರ್ಜ್ ಮಾಡಿ ಒಂದಿಡೀ ದಿನ ಬಳಸಬಹುದು. ರಿವರ್ಸ್ಗೆ ಹೈಡ್ರಾಲಿಕ್ ಲಿಫ್ಟ್, ಸುಲಭ ಚಾಲನೆ ಮತ್ತು ನಿರ್ವಹಣೆ. ಓಡಾಡಲು 3.5 ಅಡಿ ಅಗಲ ಸಾಕು. ಪಲ್ಟಿ ಆಗದಂತ ರಚನೆ. ಅಡಿಕೆ ತೋಟಕ್ಕೆ ಹೇಳಿ ಮಾಡಿಸಿದ್ದು. ಸ್ಪ್ರೇಯರ್, ಟ್ರಿಲ್ಲರ್, ವಾಷರ್, ಬ್ರಷ್ ಕಟ್ಟರ್, ಅರ್ತ್ ಆಗರ್ ಜೋಡಿಸಬಹುದು. 1 ರಿಂದ 3 ವರ್ಷಗಳ ವಾರಂಟಿ. ಮೇಡ್ ಇನ್ ಸಿರ್ಸಿ, ಮೇಡ್ ಇನ್ ಇಂಡಿಯಾ. ಫಾರ್ಮ್ ಟಿವಿ ವೀಕ್ಷಕರಿಗೆ ಆಕರ್ಷಕ ಡಿಸ್ಕೌಂಟ್. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಸಮೃದ್ಧ ಸಾವಯವ ಗೊಬ್ಬರ, ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ. ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ. ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ. ಸಾವಯವ ಇಂಗಾಲ, ಎನ್ಪಿಕೆ, ಪಿಎಚ್, ಇಸಿ ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ. ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಬಹಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೀವು ಅಲ್ಲಿಗೆ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಸರ್, ಇನ್ನೊಂದು ವಿಚಾರ ಅಂದರೆ ತಾವು ಹೇಳ್ತಾ ಇದ್ರಿ ಮೆಡಿಸನ್ಗೆ ಏನು ಸೂಚಿಸ್ತೀವಿ ಅಂತ. ಅದು ಬಿಟ್ಟು ನ್ಯಾಚುರಲ್ ಆಗಿ ತಮಗೆ ಏನಾದರೂ ಅಂದರೆ ಸ್ವಾಭಾವಿಕವಾಗಿ ಒಂದು ಸರಿ ಅವು ಸಿಟ್ಟಿಗೆಲ್ಲ ಹೇಳುತ್ತೆ ಅಂತ ಸಂದರ್ಭದಲ್ಲಿ ತಮಗೇನಾದ್ರು ತೊಂದರೆ ಏನಾರು ಆಗಿದೆ? ಹೇಗೆ ಆಗಿದೆ ಸುಮಾರು ಸಾರಿ ಚುಚ್ಚುತ್ತಿರ್ತವೆ. ನಮ್ಗದು ಲೆಕ್ಕನೇ ಇಲ್ಲ. ನೋಡಿ, ಇದು ಮುಳ್ಳು ಕೂಡ ಚುಚ್ಚಿರೋದೇ ಮುಳ್ಳು. ಇದೆಲ್ಲ ಇಲ್ಲಿ ನೋಡಿ, ಇದು ಮುಳ್ಳೆ. ಸೊ ಚುಚ್ಚಿ ಬಿಟ್ಟಿರೋದೇ ಇದೆಲ್ಲ ಹೇಗೆ ಅಂತಂದ್ರೆ, ನಾರ್ಮಲ್ ಆಗಿ ನಾವು ಹೊರಗಡೆ ಉತ್ತದಲ್ಲಿ, ಕಲ್ಲಿನ ಪೊಟ್ರೆಗಳಲ್ಲಿ, ಮರದ ಪೊಟ್ರೆಗಳಲ್ಲಿ ಹಿಡ್ಕೊಂಡ್ ಬರ್ತಾ ಇರ್ತೀವಿ. ಐವಿಂಗ್ ಅಂತ ಹೇಳ್ತೀವಿ ಅದನ್ನ ತಗೊಂಡ್ಬರ್ಬೇಕಾದ್ರೆ ನಮಗೆ ಅಲ್ಲಿ 1, 2, 3, 5 ಹೊಡೆಯುವಂಥದ್ದು ಸಹಜವಾಗಿರುತ್ತೆ. ಅದು ನಮಗೆ ಕಾಮನ್ ಆಗ್ಬಿಟ್ಟಿದೆ. ಮುಂಚೆ ಎಲ್ಲ ಏನಾಗ್ತಿತ್ತು ಅಂದ್ರೆ ಒಂದು 10 ಹುಳ ಹೊಡೆದಾಗ ಜ್ವರ ಬರ್ತಿತ್ತು ಸ್ಟಾರ್ಟಿಂಗ್ ಸ್ಟೇಜಲ್ಲಿ. ಈಗ ಹೆಂಗೆ ಅಂದ್ರೆ 10 ಹುಳ ಹೊಡೆದ್ರೆ ಜ್ವರ ಬರಲ್ಲ, 1, 2 ಹುಳ ಹೊಡೆದ್ರೆ ಊದ್ಕೊಳ್ಳೋದೇ ಇಲ್ಲ ಅದು. ಸೊ ಆ ಲೆವೆಲ್ಗೆ ನಮ್ಮ ಬಾಡಿನಲ್ಲಿ ಇಮ್ಯುನಿಟಿ ರೈಸ್ ಆಗಿದೆ. ಅಷ್ಟು ಆಂಟಿಡೋಟ್ ತರ ರೆಡಿ ಆಗ್ಬಿಟ್ಟಿದೆ. ಅದು ಹೊಡೆದ್ರೆ ಕಾಮನ್ ಅನ್ನಂಗೆ ಆಗಿದೆ. ವಿಷ ಏರ್ತಿಲ್ಲ ಇವಾಗ ನಮಗೆ ನಮ್ಮ ಬಾಡಿನಲ್ಲಿ. ಅದು ಮೊದಲು ವಿಷ ಅನಿಸ್ತಿತ್ತು, ಈಗ ವಿಷ ಇಲ್ಲ. ನಮ್ಮ ಬಾಡಿನಲ್ಲಿ ವಿಷ ಇದೆಯಲ್ಲ ಈಗ, ಎಷ್ಟೊಂದು ಹೊಡೆದು ಇದಾಗಿದೆ. ಒಂದ್ಸರಿ ನನಗೆ ಹೆಜ್ಜೆನ್ ಕೂಡ 40 ರಿಂದ 50 ಹೆಜ್ಜೆನ್ ಹೊಡೆದಿತ್ತು. ಅವಾಗ ಸ್ವಲ್ಪ ಉರಿ ಬಂದಿತ್ತು. ಸೊ ಇಮಿಡಿಯೇಟ್ ಆಗಿ ನಾನು ನಮ್ಮ ಸೈಂಟಿಸ್ಟ್ ಕೇಳಿದಾಗ, ಅದು ಅಷ್ಟೊಂದು ಹೊಡೆದಿರೋದ್ರಿಂದ ಏನು ತೊಂದರೆ ಇಲ್ಲ ಇರ್ಬೋದು, ಆದ್ರೂ ಗಾಬರಿಗೆ ಯಾಕೆ ಮಾಡ್ಕೊಳ್ಳೋದು, ಸುಮ್ಮನೆ ಅನ್ನೆಸೆಸರಿ, ಹೋಗಿ ಇಂಜೆಕ್ಷನ್ ತಗೊಳ್ಳಿ ಅಂದ್ರು. ನಾನೇ ಡೈರೆಕ್ಟ್ ಆಗಿ ಹೋಗಿ ಹಾಸ್ಪಿಟ್ಲಿಗೆ ಹೋಗಿ ಕಮ್ಮಿ ಡೋಸ್ ಕೊಡಿ ಅಂತ, ಇರೋದ್ರಲ್ಲಿ ಏನು ml ಕೊಡ್ತಾರೋ ಅದ್ರಲ್ಲಿ ಒಂಚೂರು ಕಮ್ಮಿ ml ಕೊಡಿ ಅಂದ್ಬಿಟ್ಟು ಕಮ್ಮಿ ಇದು ಒಂದು ಇಂಜೆಕ್ಷನ್ ತಗೊಂಡು ಬಂದಿದ್ದೆ. ಚೆನ್ನಾಗಿ. ಅದಕ್ಕೆ ಏನಾದ್ರು ಮುಂಜಾಗ್ರತಾ ಕ್ರಮವಾಗಿ ತಾವೇನಾದ್ರು ಹೇಳೋದಾದ್ರೆ ಏನ್ ಹೇಳ್ಬೋದು, ಈ ತರ ಆಗ್ಬಾರ್ದು ನೋಡ್ಕೊಳ್ಳೋಕೆ? ಜೇನು ಬಗ್ಗೆ ಅಂದ್ರೆ ತುಂಬಾ ಎಲ್ಲವೂ ಹುಳುಗಳು ಜೇನು ರ್ಯಾಶ್ ಆಗಿರಲ್ಲ. ಹೆಜ್ಜೆನ್ಗಳಂತೂ ತುಂಬಾ ರ್ಯಾಶ್ ಇರ್ತವೆ. ಏನೇ ರ್ಯಾಶ್ ಇದ್ರೂ ನಿಮ್ಮ ತಲೆ ಒಂದನ್ನ ಸೇಫ್ ಮಾಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕೆ ಅಂದ್ರೆ ತಲೆ ಭಾಗ ಅನ್ನೋದು ತುಂಬಾ ಸೆನ್ಸಿಟಿವ್ ಪ್ಲೇಸ್. ತಲೆ ಭಾಗಕ್ಕೆ ಹೊಡಿಬಾರ್ದು ಹುಳುಗಳು. ಸೊ ಹಾಗಾಗಿ ನಮ್ಮಲ್ಲಿ ಬಿವೇಲ್ ಸಿಗುತ್ತೆ. ಅಂದ್ರೆ ಆ ಟೈಮಲ್ಲಿ ಹೊಡೆಯಕ್ ಬಂದಾಗ ನಾವೇನೋ ಮುಚ್ಕೊಳಕ್ಕಾಗಲ್ಲ, ಬಿವೇಲ್ ಕಾಯ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ, ಮುಖ ಪರದೆ ಅಂತ ಇರುತ್ತೆ ನಮ್ಮ ಹತ್ರ ಆ ಟೈಮಲ್ಲಿ ಸಿಗ್ಬೇಕಲ್ಲ. ಸೊ ನಾನೊಬ್ಬ ಜೇನು ಕೃಷಿಕನಾದ್ರೂ ನಾನು ಆ ಟೈಮಲ್ಲಿ ಸೇವ್ ಮಾಡ್ಕೊಳ್ಳೇಬೇಕು. ಹಾಗಾಗಿ ಏನ್ ಸಿಗುತ್ತೋ, ಟವಲ್ ಸಿಕ್ಕಿದ್ರೆ ಟವಲ್, ಇಲ್ಲ ಶರ್ಟ್ ಬಿಚ್ಬಿಡ್ಬೇಕಾದ್ರೂ ತಲೆನ ಸೇಫ್ ಮಾಡ್ಕೊಳ್ಳಿ. ಮೈಗೆ ಹೊಡೆದ್ರು ಏನು ತೊಂದರೆ ಇಲ್ಲ. ಹೋಗ್ಬಿಟ್ಟು ನಾವು ಇಂಜೆಕ್ಷನ್ ತಗೊಂಡ್ರೆ ಮೈಯಲ್ಲಿ ಊತ ಬಂದಿರ್ಲಿ, ಉರಿ ಬಂದಿರ್ಲಿ ಕಂಟ್ರೋಲ್ ಆಗುತ್ತೆ. ಆದ್ರೆ ತಲೆಗೆ ಹೊಡೆದ್ರೆ ಸಾವು ಆಗೋ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಈ ಕೆಲವ್ರು ಹೇಳ್ತಿರ್ತಾರೆ ಅಲ್ಲಿ ಸತ್ತೋದ್ರು ಹೆಜ್ಜೆನ್ನ ಕಚ್ಚಿ ಅಂತ ಹೇಳ್ತಾರಲ್ಲ, ಅದು ಚುಚ್ಚು ಇರುತ್ತೆ, ಕಚ್ಚೋದಲ್ಲ, ಚುಚ್ಚೋ ಅಂತದ್ದು. ಸೊ ಹಂಗಾಗಿ ಚುಚ್ಚೋದಿದೆಯಲ್ಲ, ಅದು ಮೇನ್ ಇಂಪಾರ್ಟೆಂಟ್. ಎಡ್ಡಕ್ಕೆ ಚುಚ್ಚಿದ್ರೆ ಮಾತ್ರ ಜಾಸ್ತಿ ಸಾಯುವಂಥದ್ದು, ಮೈಗೆ ಚುಚ್ಚಿದ್ರೆ ಅಷ್ಟು ಸಾಯೋದಿಲ್ಲ. ತಾವು ಹೇಳ್ತಾ ಇದ್ರಿ ನಾನು ಹೆಜ್ಜೆನ ಹ್ಯಾಂಡಲ್ ಮಾಡಿದ್ದೀನಿ, ತುಡುವೆ ಜೇನು ಸಾಕಿದ್ದೀನಿ ಅಂತ. ಈಗ ಹೆಜ್ಜೆನು, ತುಡುವೆ ಜೇನು ಮತ್ತೆ ಬೇರೆ ಯಾವ್ದೋ ಕಳ್ಳಿ ಜೇನೆಲ್ಲ ಬರುತ್ತಲ್ಲ, ಅದಕ್ಕೆ ಇರೋ ವ್ಯತ್ಯಾಸಗಳು ಯಾವ ರೀತಿ ಇರುತ್ತೆ? ಹೆಜ್ಜೆನು ಅಂತಂದ್ರೆ ಅದು ತುಂಬಾ ರ್ಯಾಶ್ ಆಗಿರುತ್ತೆ. ಒಂದು ಓಪನ್ ಸ್ಪೇಸ್ ಅಲ್ಲಿ ಇರುತ್ತೆ ಕಟ್ಟುವಂತ ಬುದ್ಧಿ. ಒಂದೇ ಒಂದು ಸಿಂಗಲ್ ಆಗಿ ಏರಿನ ಕಟ್ಟುತ್ತೆ.
ಅದು ಒಂದು 5 ಕಿಲೋಮೀಟರ್ ರೇಡಿಯನ್ಸ್ ಅಲ್ಲಿ ಕವರ್ ಮಾಡುತ್ತೆ. ಇದು ಹೆಜ್ಜೇನು ಅನ್ಕೊಳ್ಳಿ. ಈ ತರ ಹಿಂಗೆ ಹೇಳಿದಾಗ ನಿಮ್ಗೆ ಅರ್ಥ ಆಗುತ್ತೆ. ಓಕೆ. ಹೆಜ್ಜೇನು ಈ ತರ ಇರುತ್ತೆ. ಇನ್ನೊಂದು ಮೆಲಿಫೆರಾ ಬೀಸ್ ಅಂತ ಕರಿತೀವಿ, ಯುರೋಪಿಯನ್ ಜೇನು. ಅದು ಕೂಡ ಇದಕ್ಕಿಂತ ಸೈಜ್ ಅಲ್ಲಿ ಸಣ್ಣ ಇರುತ್ತೆ. 4 ಕಿಲೋಮೀಟರ್ ರೇಡಿಯನ್ಸ್ ಅಲ್ಲಿ ಕವರ್ ಮಾಡುತ್ತೆ. 4 ಅಂದ್ರೆ ಫ್ರೇಮ್ಸ್ಗಳು ಪಕ್ಕ ಮಲ್ಟಿ ಫ್ರೇಮ್ಸ್ಗಳು ಕಟ್ಟುವಂತ ಸ್ವಭಾವ ಇದಿರುತ್ತೆ. ಮೂರನೇದು ನಮ್ಮ ತುಡುವೆ ಜೇನು, ಎಪಿಸೆರಾನಾ ಅಂತ ಹೇಳ್ತೀವಿ. ಇದು 2-2.5 ಕಿಲೋಮೀಟರ್ ರೇಡಿಯನ್ಸ್ ಅಲ್ಲಿ ಕವರ್ ಮಾಡುತ್ತೆ. ಮಲ್ಟಿಪಲ್ ಕಟ್ಟುತ್ತೆ, ಕತ್ಲಲ್ಲಿರಕ್ಕೆ ಇಷ್ಟಪಡುತ್ತೆ. ಇದು ಇನ್ನು ಇದು ಕಡ್ಡಿ ಜೇನು. ನೀವು ಹೇಳಿದಾಗೆ ಒಂದು ಕೋಲ್ ಜೇನು, ಕಡ್ಡಿ ಜೇನು. ಒಂದು ಕಡ್ಡಿ ಇರುತ್ತೆ, ಅದಕ್ಕೆ ಈ ತರ ಕಟ್ಕೊಂಡಿರುತ್ತೆ. ಸಿಂಗಲ್ ಆಗಿ ಒಂದು ಏರಿ ಕಟ್ಟಿರುತ್ತೆ, ಅದು ಕೋಲ್ ಜೇನು, ಕಡ್ಡಿ ಜೇನು ಅಂತ ಹೇಳ್ತೀವಿ. ಇದು 1 ಕಿಲೋಮೀಟರ್ ವರ್ಗ ಹೋಗಿ ಕಲೆಕ್ಟ್ ಮಾಡ್ಕೊಂಡು ಬರುವಂತ ಕೆಪಾಸಿಟಿ ಇರುತ್ತೆ ರೇಡಿಯನ್ಸ್ ಅಲ್ಲಿ. ಇದು ಒಂದು ಓಪನ್ ಸ್ಪೇಸ್ ಅಲ್ಲಿ ಇರಕ್ಕೆ ಇಷ್ಟಪಡುತ್ತೆ. ಇನ್ನೊಂದು ನಸರು ಜೇನು ಅಂತ ಬರುತ್ತೆ, ಮುಜಂಟಿ ಜೇನು, ರಾಡೆ ಜೇನು, ಈ ತರದೆಲ್ಲ ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ. ಸೊ ಆ ಜೇನು ಚುಚ್ಚೋದಿಲ್ಲ, ಸ್ಟಿಂಗ್ಲೆಸ್ ಬೀಸ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ. ಚುಚ್ಚದೇ ಇರುವಂತದ್ದು, ಮುಳ್ಳಿಲ್ದೇ ಇರೋ ಜೇನು ಅಂದ್ರೆ ಇದು ಒಂದು ಸ್ಟಿಂಗ್ಲೆಸ್ ಬೀಸ್ ಅಂತ. ಇದು ಸೊಳ್ಳೆ ತರ ಇರುತ್ತೆ. ನಮ್ಗೆ ಹತ್ರ ಹೋದ್ರೆ ಕೈ ಮೇಲೆ ಕುತ್ಕೊಂಡ್ಬಿಡುತ್ತೆ, ನಮ್ಮ ಮುಖದ ಹತ್ರ ಬರುತ್ತೆ, ತಲೆ ಮೇಲೆ ಬರುತ್ತೆ, ಹಿಂಗ್ ಡಿಸ್ಟರ್ಬ್ ಮಾಡಿ ಓಡಿಸುತ್ತೆ ಹೊತ್ತು ನಮ್ಗೆ ಚುಚ್ಚೋದಿಲ್ಲ. ಸೊ ಸ್ಟಿಂಗ್ಲೆಸ್ ಬೀಸ್ ಅಂತೀವಿ. ಈ ತರ 5 ರೀತಿಯ ಪ್ರಭೇದಗಳನ್ನ ನಮ್ಮ ಒಂದು ಇಂಡಿಯಾದಲ್ಲಿ ನೋಡ್ಬೋದು. ಇದರಲ್ಲಿ ಸಾಕಕ್ ಆಗದೆ ಇರೋದು ಯಾವುದು ಅಂದ್ರೆ ಹೆಜ್ಜೇನು, ಕೋಲ್ ಜೇನು. ಇವೆರಡು ಸಾಕೋದಕ್ಕಾಗಲ್ಲ. ಮೆಲಿಫೆರಾ ಬೀಸು, ಸೆರಾನಾ ಮತ್ತೆ ಮುಜಂಟಿ ಜೇನು, ಸ್ಟಿಂಗ್ಲೆಸ್ ಬೀಸು, ಇವು ಮೂರನ್ನು ಕೂಡ ಸಾಕ್ಬೋದು. ಇದರಲ್ಲಿ ಹೆಚ್ಚಿಗೆ ಅಂದ್ರೆ ಮೆಡಿಸಿನ್ಸ್ ವ್ಯಾಲ್ಯೂ ಜಾಸ್ತಿ ಬರುವಂತದ್ದು ಈ ಒಂದು ಸ್ಟಿಂಗ್ಲೆಸ್ ಬೀಸ್ ಅಲ್ಲಿ ಜಾಸ್ತಿ ಬರುತ್ತೆ. ಯಾಕೆ ಅಂದ್ರೆ ಅದು ಸಣ್ಣ ಸಣ್ಣ ಹೂಗಳಲ್ಲೂ ಕೂಡ ಕಲೆಕ್ಟ್ ಮಾಡುತ್ತೆ. ಸಣ್ಣ ಹೂಗೆ ಹೆಜ್ಜೆನ್ ಮುಂದೆ ಕೂರೋದಕ್ಕಾಗಲ್ಲ, ಯಾಕೆಂದ್ರೆ ಹೂನೇ ಬಿದೋಗ್ಬಿಡುತ್ತೆ. ಹಾಗಾಗಿ ಸಣ್ಣ ಸಣ್ಣ ಹೂಗಳಲ್ಲಿ ಕಲೆಕ್ಟ್ ಮಾಡುವಂಥದ್ದು, ತುಳಸಿ ಅಂತ ಸಣ್ಣ ಹೂಗಳಲ್ಲೂ ಕೂಡ ಕಲೆಕ್ಟ್ ಮಾಡುವಂಥದ್ದು ಸ್ಟಿಂಗ್ಲೆಸ್ ಬೀಸ್ ಇರುತ್ತೆ. ಹಾಗಾಗಿ ಎಲ್ಲಾ ಜೇನು ತುಂಬಾ ಒಳ್ಳೇದೆ. ಡೈಲಿ ಒಂದೊಂದು ಸ್ಪೂನ್ ಯೂಸ್ ಮಾಡೋದ್ರಿಂದ ಹುಟ್ಟಿದ ಮಗುವಿಂದ ಅಂದ್ರೆ 1 ತಿಂಗಳಿಂದನೂ ಶುರು ಮಾಡ್ತಾರೆ, ಸಾಯೋವರೆಗೂ ಕೂಡ ಯೂಸ್ ಮಾಡುವಂತ ಒಂದು ಪ್ರಾಡಕ್ಟ್ ಅಂದ್ರೆ ಜೇನುತುಪ್ಪ. ಹಾಗಾಗಿ ಜೇನುತುಪ್ಪನ ಯೂಸ್ ಮಾಡಿ. ಸರ್, ಈಗ ನಾವು ವ್ಯವಹಾರಕ ದೃಷ್ಟಿಯಿಂದ ಜೇನನ್ನ ಸಾಕ್ಬೇಕು ಅಂದ್ರೆ ಯಾವ ಜಾತಿನ ಜೇನ ಸಾಕ್ಬೋದು? ತುಂಬಾ ಚೆನ್ನಾಗಿ ನಾನು ಬಿಸ್ನೆಸ್ ಮಾಡಬೇಕು, ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಮಾಡ್ಬೇಕಂದ್ರೆ ಮೆಲಿಫೆರಾ ಬೀಸ್ಗೆ ಹೋಗೋದು ಬೆಸ್ಟ್. ಬಟ್ ಇದಕ್ಕೆ ಏನಂದ್ರೆ ಮೆಲಿಫೆರಾ ಬೀಸ್ಗೆ ಒಂದ್ ಕಡೆ ಇರ್ತೀನಿ ಅಂದ್ರೆ ಆಗಲ್ಲ. ಇದಕ್ಕೆ ಅಲೆಮಾರಿ ಜೀವನ ಮಾಡ್ಬೇಕಾಗುತ್ತೆ. ಅಂದ್ರೆ ಮೈಗ್ರೇಷನ್ ಮಾಡಿ ನಾವು ಎಲ್ಲೆಲ್ಲಿ ಫ್ಲವರ್ಸಿಂಗ್ ಇರುತ್ತೋ ಅಲ್ಲೆಲ್ಲಾ ಕಡೆ ತಗೊಂಡ್ ಹೋಗ್ತಾ ಇರಬೇಕು. ಹಿಂಗ್ ಮಾಡಿದ್ರೆ ತುಂಬಾ ಲಾಭ ಮಾಡ್ಬೋದು. ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಆದಾಯನ ಮಾಡ್ಬೋದು. ಇಲ್ಲ ನಾನು ಬೇರೆ ಎಲ್ಲ ಕೆಲಸ ಮಾಡ್ಕೊಂಡು ಇರೋದಲ್ಲಿ ಅಲ್ಪ ಸ್ವಲ್ಪ ಮಾಡ್ತೀನಿ, ಲಕ್ಷಾಂತರ ರೂಪಾಯಿ ಬೇಡ, 1000 ರೂಪಾಯಿಲಿ ಸಾಕು ಅಂದ್ರೆ ಎಪಿಸೆರಾನಾ, ತುಡುವೆ ಜೇನ ಸಾಕೊಂಡು ನಾವು ಜೀವನನ ಮಾಡ್ಬೋದು. ತುಂಬಾ ದೊಡ್ಡ ಜೀವನ ಆಗ್ಲಿಲ್ಲ ಅಂದ್ರು ಆರ್ಡಿನರಿ ಜೀವನದಲ್ಲಿ ಇರೋದ್ರಲ್ಲಿ ಪರವಾಗಿಲ್ಲ ಅನ್ನೋ ತರದಲ್ಲಿ ತುಡುವೆ ಜೇನ ಸಾಕಿ ಮಾಡ್ಬೋದು. ಇನ್ನ ಸ್ಟಿಂಗ್ಲೆಸ್ ಬೀಸ್ ಕೂಡ ಸಾಕ್ಬೋದು. ಹೆಚ್ಚಿಗೆ ದುಡ್ಡನ್ನ ನಾವು ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ, ಯಾಕೆಂದ್ರೆ ಅದು ಕಮ್ಮಿ ತುಪ್ಪ ಕೊಡುತ್ತೆ, ಕಮ್ಮಿ ದುಡ್ಡು ಸಿಗುತ್ತೆ. ಹಾಗಾಗಿ ಇನ್ನೊಂದು ವಿಚಾರ ಅಂದ್ರೆ ಹೆಜ್ಜೇನು ಮತ್ತೆ ಕೋಲ್ ಜೇನು ಏನು ಸಾಕಾಗಲ್ಲ. ಹೆಜ್ಜೇನು ಕೋಲ್ ಜೇನು ಏನಂದ್ರೆ ಅದು ಸ್ಥಳಾಂತರ ಮಾಡ್ತಾ ಇರುತ್ತೆ. ಒಂಥರ ಅಂತ ವಲಸೆ ಹೋಗೋ ಬುದ್ಧಿ ಜಾಸ್ತಿ. ಇಲ್ಲಿ ಊಟ ಆಯ್ತಾ ಇಲ್ಲಿ ಇರುತ್ತೆ, ನೆಕ್ಸ್ಟ್ ಓಡೋಗ್ಬಿಡುತ್ತೆ. ಮತ್ತೆ ಇದು ರ್ಯಾಶ್ ಇರುತ್ತೆ, ಮತ್ತೆ ಸಿಂಗಲ್ ಕಟ್ಟುತ್ತೆ. ಸಿಂಗಲ್ ಕಟ್ಟೋದ್ರಿಂದ ಏನಾಗುತ್ತೆ, ನಮ್ಗೆ ಅಷ್ಟು ತುಪ್ಪ ಬರಲ್ಲ. ಸೊ ನಾವು ಕಮರ್ಷಿಯಲ್ ಆಗಿ ಯೋಚನೆ ಮಾಡ್ತೀವಿ, ಒಂದು ಕುಟುಂಬನ ತಗೊಂಡ್ಬಂದು ಇಟ್ಕೊಂಡ್ರೆ ಒಂದ್ ಸ್ವಲ್ಪ ದಿನ ಕಾಪಾಡಿದ್ರೆ ಅದರಿಂದ ನಮ್ಗೆ ರಿಟರ್ನ್ಸ್ ಏನು ಅಂತ ಯೋಚನೆ ಮಾಡ್ತೀವಿ. ಇದು ರಿಟರ್ನ್ಸ್ ಜಾಸ್ತಿ ಕೊಡದೇ ಇರೋದ್ರಿಂದ ಸೊ ಕಮರ್ಷಿಯಲೈಸ್ ಆಗಿಲ್ಲ. ಹಾಗಾಗಿ ಇವೆರಡನ್ನೂ ಸಾಕೋದಕ್ಕಾಗಲ್ಲ. ಎರಡನೇ ವಿಷಯ, ಅದು ಓಡೋಗೋ ಬುದ್ಧಿ ಜಾಸ್ತಿ ಇದೆ. ರೈತ ಬಾಂಧವರ ಸೇವೆಗೆ ಫಾರಂ ಟಿವಿಯ ಮತ್ತೊಂದು ಹೆಜ್ಜೆ. ಅತ್ಯುತ್ತಮ ಲ್ಯಾಬ್ ಮತ್ತು ನರ್ಸರಿಯ ಟಿಶ್ಯೂ ಕಲ್ಚರ್ ಮತ್ತು ಬೀಜ ಗಿಡಗಳು, ಗುಗಳೆ ಬಯೋಟೆಕ್ನ ಜಿನಿನ್ ಮತ್ತು ಏಲಕ್ಕಿ ಬಾಳೆ ಟಿಸಿ ಗಿಡಗಳು, ರೋಗರಹಿತ ದಾಳಿಂಬೆ ಮತ್ತು ಶೀಘ್ರ ಬೆಳೆಯುವ ತೇಗದ ಟಿಶ್ಯೂ ಕಲ್ಚರ್ ಗಿಡಗಳು, ತೈವಾನ್ ರೆಡ್ ಲೇಡಿ ಹೈಬ್ರಿಡ್ F1 ಮತ್ತು ನಂಬರ್ 15 ಪಪಾಯ ಬೀಜ ಗಿಡಗಳು. ಹಿಂದೆ ಕರೆ ಮಾಡಿ ಗಿಡ ಕಾಯ್ದಿರಿಸಿ. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಫಾರ್ಮ್ ಟಿವಿ ವೀಕ್ಷಕ ರೈತರ ಬೆಳೆ ರಕ್ಷಣೆ ಈಗ ಹಿಂದೆಂದಿಗಿಂತ ಸುಲಭ, ಸರಳ, ಸುರಕ್ಷಿತ. ಶ್ರಮಜೀವಿಯಿಂದ ಸೂಕ್ಷ್ಮ ಪೋಷಕಾಂಶ, ಸೂಕ್ಷ್ಮಾಣುಜೀವಿ ಮತ್ತು ಬೇರುವರ್ಧಕಗಳು. ಕಾಳುಮೆಣಸು ಸೊರಗು ರೋಗ ತಡೆಗೆ ಟ್ರೈಕೋಡರ್ಮಾ ಸುಡೋಮೋನಾಸ್. ಸಮೃದ್ಧ ಬೆಳವಣಿಗೆ, ರೋಗ ನಿರೋಧಕ ಶಕ್ತಿಗೆ IISR ಪೆಪ್ಪರ್ ಸ್ಪೆಷಲ್. ಕೋಕೋ ಗಿಡಗಳ ಆರೋಗ್ಯಕ್ಕೆ ಜಿಂಕ್ ಸಲ್ಫೇಟ್ ಮತ್ತು ಫೆರಸ್ ಸಲ್ಫೇಟ್. ಅಡಿಕೆ ಹಿಡಿಮುಂಡಿಗೆ ನಿರ್ವಹಣೆಗೆ ರೂಟ್ ಪವರ್, ಜಿಂಕ್ ಮತ್ತು ಬೋರಾನ್. ಖಚಿತ ಗುಣಮಟ್ಟ, ಪ್ರಾಮಾಣಿಕ ಬೆಲೆ, ನಿರಂತರ ಸಲಹಾ ಸೇವೆ. ನಮ್ಮಿಂದಲೇ ಖರೀದಿಸಿ, ನಮ್ಮ ಬದ್ಧತೆಯ ಸೇವೆಗೆ ಬೆಂಬಲ ನೀಡಿ.
ಜೇನು ಕೃಷಿನಲ್ಲಿ ಮುಖ್ಯವಾಗಿ ನಾವು ಕೇಳಿದ ಹಾಗೆ ಕೆಲವು ರೋಗಗಳು ಬರುತ್ತೆ, ಕೆಲವು ನೀವು ಹೇಳಿದ ಹಾಗೆ ಹುಳಗಳು ಬರುತ್ತೆ ಅಂತ ಹೇಳಿದ್ರಿ. ಆ ಥರ ಏನೋ ಸಮಸ್ಯೆ ಬಂದಿದೆಯಾ? ಅದು ನಿರ್ವಹಣೆ ಹೇಗೆ? ಥ್ರೈಸ್ಯಾಕ್ ಬ್ರೂಡ್ ಅಂತ ಒಂದೇ ಒಂದು ಕಾಯಿಲೆ ಇದೆ ಹಾ. ಜೇನು ಕೃಷಿನಲ್ಲಿ, ಒಂದೇ ಒಂದು ಕಾಯಿಲೆ ಬಂದಿರೋದು. ಆ ಥ್ರೈಸ್ಯಾಕ್ ಬ್ರೂಡ್ ಅಂತ ಬರುತ್ತೆ, ಅಂದ್ರೆ ಬ್ರೂಡಿಂಗ್ ಅಂದ್ರೆ ಈ ಒಂದು ಸೆಲ್ಲಲ್ಲಿ ಆ ಒಂದು ಬ್ರೂಡ್ನ ಹಾಳು ಮಾಡುತ್ತೆ. ಅದು ಬರೋದ್ರಿಂದ ಏನು ಮಾಡೋಕ್ಕಾಗಲ್ಲ, ಅದು ಫುಲ್ ಫ್ಯಾಮಿಲಿನೇ ಹೋಗ್ಬಿಡುತ್ತೆ. ಆ ಥರ ಆದಾಗ ಅಲ್ಲಿರೋ ಹುಳಗಳನ್ನ ಸಪ್ರೇಟಾಗಿ ನಾವು ಡಿವೈಡ್ ಮಾಡಿ ಇದಕ್ಕೆ ಬೇರೆ ಅಂತ ಬ್ರೂಡ್ನೇ ಕೊಟ್ಟು ಮಾಡಬೇಕಾಗತ್ತೆ. ಆವಾಗ ಅದು ಸೆಟ್ರೇಟ್ ಆಗುತ್ತೆ. ಅದಕ್ಕೆ ಫೀಡಿಂಗಿಗೆ ನಾವು ಸಕ್ಕರೆ ಪಾಕ ಕೊಡ್ತೀವಲ್ಲ, ಅದ್ರ ಜೊತೆಗೆ ಅರಿಶಿನ ಕೊಡ್ತೀವಿ, ತುಳಸಿ ರಸ ಕೊಡ್ತೀವಿ, ಈ ರೀತಿ ಎಲ್ಲ ಕೊಡಬೇಕಾಗುತ್ತೆ. ಒಂದು ಟ್ಯಾಬ್ಲೆಟ್ ಕೂಡ ಬರುತ್ತೆ. ಆ ಟ್ಯಾಬ್ಲೆಟ್ನ ಅದಕ್ಕೆ ಪೌಡ್ರ್ ಮಾಡಿ ಹಾಕೋದ್ರಿಂದ, ಅದನ್ನು ತಿನ್ನೋದ್ರಿಂದ, ಅವು ಕುಡಿಯೋದ್ರಿಂದ ಅವುಗಳಿಗೆ ಆ ಕಾಯಿಲೆಯಿಂದ ಹೊರಗಡೆ ಬರೋದಕ್ಕೆ ಇಮ್ಯುನಿಟಿಗೆ ರೆಡಿ ಆಗುತ್ತೆ. ಇಷ್ಟು ಬಿಟ್ರೆ ಶತ್ರುಗಳು ಅಂತಿದ್ದಾರೆ. ಇರುವೆಗಳು ಶತ್ರುಗಳೇ, ಕೆಂಜಿಗೆಗಳು ಶತ್ರುಗಳೇ, ಮತ್ತೆ ಅಲ್ಲಿ ಪಲ್ಲಿ ಅಂತ ಬರ್ತವೆ, ಅವು ಕೂಡ ತಿನ್ನೋದಕ್ಕೆ ಇಷ್ಟಪಡ್ತವೆ. ಇದ್ರ ಜೊತೆಗೆ ವ್ಯಾಸ್ಪ್ ಅಂತ ಹೇಳ್ತೀವಿ. ಸೊ ಕಡ್ಜ, ಆ ಕಡ್ಜ ಅನ್ನೋದು ಕೂಡ ಬಂದು 1, 2, 3 ತಿನ್ಕೊಂಡು ಹೋಗ್ತವೆ. ಅದ್ ಬಿಟ್ರೆ ಮೇಣದ್ದು ನಾನು ಆಗ್ಲೇ ಹುಳ ಹೇಳಿದೆ, ಈ ರೀತಿ ಇರುತ್ತೆ. ಇನ್ನೊಂದು ಕಿಂಗ್ ಫಿಶರ್ ಅಂತ ಒಂದು ಬರುತ್ತೆ, ಅದು ಹುಳಗಳನ್ನ ತಿನ್ನುತ್ತೆ, ಹಿಡಿದು ತಿನ್ನುತ್ತೆ. ಈ ರೀತಿ ಎಲ್ಲ ಇದೆ. ಇದ್ರಗಿಂತ ಇನ್ನೂ ದೊಡ್ಡ ಶತ್ರು ಅಂತಂದ್ರೆ ಸ್ವಲ್ಪ ಕರಡಿ. ಸೊ ಅದು ಬಂದು ತುಪ್ಪಕ್ಕೋಸ್ಕರ ಈ ಹುಳಗಳನ್ನ ಫ್ಯಾಮಿಲಿನೇ ಹಾಳು ಮಾಡ್ತಾನೆ. ಇನ್ನೂ ದೊಡ್ಡ ಶತ್ರು ಅಂದ್ರೆ ಜನ, ನಾವೇ. ಸೊ ಅದ್ರದ್ದು ತುಪ್ಪ ಎಲ್ಲ ಕದಿಯೋಕ್ಕೋಸ್ಕರ ಕೆಲವು ಸುಟ್ಟು ಬಿಡ್ತೀವಿ. ನೀವು ನಾನು ಹೇಳೋದೇನಂದ್ರೆ, ಕದೀರಿ, ಅದ್ರದ್ದು ಊಟನ ಕತ್ಕೊಳ್ಳಿ, ಆದ್ರೆ ಅದನ್ನ ಸಾಯಿಸ್ಬೇಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಜೇನುನ ನಾವು ತಗೊಳಕ್ ಅಧಿಕಾರ ಇದೆ, ಆದ್ರೆ ಅದ್ರಲ್ಲಿರೋ ಮೊಟ್ಟೆಗಳನ್ನೆಲ್ಲ ಹಾಳು ಮಾಡಬಾರ್ದು. ಹಾಗಾಗಿ ಜೇನುತುಪ್ಪ ತಗೊಳ್ಳಿ. ಅಂತದ್ ಯಾವ್ದಾದ್ರು ಇತ್ತು ಅಂತಂದ್ರೆ ನಾವು ತುಪ್ಪನ ತೆಗೆದು ಕೊಡ್ತೀವಿ. ಹೊರಗಡೆ ಈಗ ಹೆಜ್ಜೆನ್ ಕೇಳ್ತಿರ್ತಾರೆ, ಹೆಜ್ಜೆನ್ಗೆಲ್ಲರಿಗೂ ಕೆಲವರಿಗೆ ತುಪ್ಪ ತಕ್ಕೊಡ್ತೀವಿ. ಏನ್ ಚಾರ್ಜಸ್ ಇದೆ ಅದನ್ನ ಚಾರ್ಜ್ ಮಾಡ್ತೀವಿ. ಇಲ್ಲ ಅದು ತುಂಬಾ ತೊಂದರೆ ಕೊಡ್ತಾ ಇದೆ ಅಲ್ಲಿಂದ ರಿಮೂವ್ ಮಾಡ್ಕೊಡ್ತೀವಿ, ಚಾರ್ಜ್ ಮಾಡ್ತೀವಿ. ತಾವು ತಮ್ಮ ದೃಷ್ಟಿಯಲ್ಲಿ ಹೇಳೋದಾದ್ರೆ ಜೇನು ಕೃಷಿಯ ಖರ್ಚು ಎಷ್ಟು ಮಾಡಬಹುದು? ಖರ್ಚು ಎಷ್ಟು ಬರಬಹುದು? ಸ್ಟಾರ್ಟಿಂಗ್ ಅಲ್ಲಿ ಇನಿಷಿಯಲ್ ಸ್ಟೇಜ್ ಅಲ್ಲಿ ಬಾಕ್ಸ್ ಗಳಿಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಅದು ಅವ್ರವ್ರ ಕೆಪಾಸಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಎಷ್ಟು ಬೇಕಾದ್ರೂ ಅವ್ರವ್ರು ಮಡಿಕೋಬಹುದು. ಬೇಕಾದ್ರೆ 50 ಮಡಿಕೋಬಹುದು, 100 ಮಡಿಕೋಬಹುದು, 200, 500, 2000, 3000 ಬೇಕಾದ್ರೆ ಮಡಿಕೋಬಹುದು. ಅವರ ಬಜೆಟ್ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗೆ ಮೇಂಟೆನೆನ್ಸ್ ಕೂಡ ಅಷ್ಟೇ. ಇವಾಗ ಯಾವ ರೀತಿ ಬಾಕ್ಸ್ ಇರುತ್ತೋ ಅದ್ರ ಮೇಲೆನೆ ಅವ್ರ ಇನ್ಕಮ್ ಡಿಸೈಡ್ ಆಗುತ್ತೆ. ಹಾಗಾಗಿ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಸ್ಟಾರ್ಟಿಂಗ್ ನಾನು ಹೇಳೋದಾದ್ರೆ 1-2 ಬಾಕ್ಸ್ ಇಂದಾನೆ ಎಲ್ಲರೂ ಶುರು ಮಾಡಬೇಕು. ಹೆಚ್ಚಿಗೆ ಇಟ್ಕೊಂಡು ಲಾಸ್ ಮಾಡ್ಕೊಳ್ಳೋದಕ್ಕಿಂತ, ಅದ್ರ ಬಗ್ಗೆ ಅನುಭವ ಇಲ್ದೇನೆ ಕೈ ಹಾಕೋದಕ್ಕಿಂತ 1-2ರಿಂದನೇ ಶುರು ಮಾಡಿ. ಯಾರು 50-100ಕ್ಕೆ ಹೋಗಕ್ ಹೋಗ್ಬೇಡಿ. 1 ವರ್ಷ 2 ವರ್ಷ ನೀವು ಅದರಲ್ಲಿ ಎಕ್ಸ್ಪೀರಿಯನ್ಸ್ ತಗೊಳ್ಳಿ. ಆಮೇಲೆ ಬೇಕಿದ್ರೆ ನೀವು ಎಷ್ಟು ಬೇಕಾದ್ರೂ ದೊಡ್ಡದು ಮಾಡ್ಕೊಳ್ಳಿ. ಅದರಿಂದ ಆದಾಯ ಏನ್ ಬರ್ಬೋದು? ಆದಾಯ ತುಪ್ಪದಲ್ಲಿ ಆದಾಯ ಬರುತ್ತೆ. ಹುಳಗಳನ್ನೇ ಕೂಡ ಡಿವೈಡ್ ಮಾಡಿದಾಗ ಹುಳಗಳನ್ನೂ ಕೂಡ ಮಾರ್ಕೋಬಹುದು. ಎಕ್ಸಾಂಪಲ್ ಹೇಳೋದಾದ್ರೆ ಒಂದು ಬಾಕ್ಸು 5,000 ರೂಪಾಯಿ, ಎಂಟಿ ಬಾಕ್ಸ್ಗೆ 2,000 ರೂಪಾಯಿ ಕೊಡ್ತೀವಿ. ಒಂದು ಕಾಲೋನಿಗೆನೆ 3,000 ತಗೊಳ್ತೀವಿ. ಸ್ಟ್ಯಾಂಡ್ 500 ರೂಪಾಯಿ ಇರುತ್ತೆ, 5,500. 5,500ದಲ್ಲಿ ಉಳಿದಲ್ಲಿ 500 ರೂಪಾಯಿ ಡಿಸ್ಕೌಂಟ್ ಮಾಡಿ 5,000 ರೂಪಾಯಿ ಕೊಡ್ತಾ ಇದ್ದೀವಿ. ಸೊ ಈ ತರ ಒಂದು 50 ಕುಟುಂಬ ಇದೆ ಅಂತಂದ್ರೆ ಒಂದು ವರ್ಷದಲ್ಲಿ 2 ಸಾರಿ ಡಿವೈಡ್ ಮಾಡಬಹುದು. ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಒಂದ್ ಸತಿ, ನವೆಂಬರ್ ಡಿಸೆಂಬರ್ ಸೇರಿದ್ರೆ ಇನ್ನೊಂದ್ ಸಾರಿ. ಸೊ 2 ಸಾರಿ ಡಿವೈಡ್ ಮಾಡೋದ್ರಿಂದ ಒಂದು ಕುಟುಂಬ ಇದ್ದಿದ್ದು 2 ಕುಟುಂಬ ಈ ಕಡೆ ಆಗುತ್ತೆ. ಈ 2 ಕುಟುಂಬ ನಾವು ಮಾರ್ಕೊಂಡ್ರು 100 ಕಾಲೋನಿ ಮಾರ್ಬೋದು. 50 ಬಾಕ್ಸ್ ಇಟ್ಟಿರೋರು 100ನ ಮಾರಿದ್ರೆ ನಮ್ಗೆ ಇದೆಲ್ಲ ಪೂರ್ತಿ ಲಾಭನೇ ಇರುತ್ತೆ. 2,000 ಕೊಟ್ರು ಕೂಡ ಒಳ್ಳೆ ಚೆನ್ನಾಗಿ ಸ್ಟ್ರೆಂತ್ ಇರೋ ಫ್ಯಾಮಿಲಿಯಾಗಿ 2,000 ಕೊಟ್ರೆ 2 ಲಕ್ಷ ರೂಪಾಯಿ ಬರೀ ಹುಳಗಳಲ್ಲೇ ಸಂಪಾದನೆ ಮಾಡ್ಬೋದು. ಆ ಅಸ್ಲು ಏನಿರುತ್ತೆ ಅದನ್ನ ಹಾಗೆ ಉಳಿಸ್ಕೋಬಹುದು. ಇಲ್ಲ ಬೇಡ ಅಂತ ಹೇಳಿ ಅದನ್ನು ಸೇರಿಸ್ಕೊಂಡ್ರೆ ಹುಳಗಳ ಬದಲಿಗೆ ಎಲ್ಲದರಲ್ಲೂ ತುಪ್ಪಕ್ಕೆ ಇಡ್ಬೋದು. ಆದ್ರೆ ಎಲ್ಲದನ್ನು ಒಂದೇ ಕಡೆ ಇಡಕ್ಕಾಗಲ್ಲ, ಬೇರೆ 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 ಪ್ಲೇಸ್ ಅಲ್ಲಿ ಇಡ್ಬೇಕಾಗುತ್ತೆ. ಅಷ್ಟು ಮೇಂಟೆನೆನ್ಸ್ ಕಷ್ಟ ಅನ್ನೋದಾದ್ರೆ ಹುಳಗಳನ್ನ ಮಾರ್ಕೊಳ್ಳಿ. ತಗೊಳ್ಳೋರಿಗೆ ಹೋಲ್ಸೇಲ್ ತಗೊಳ್ಳೋರು ಇರ್ತಾರೆ, 1,500 2,000 ತಗೊಳ್ತಾರೆ. ನಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟಕ್ಕೂ ತುಪ್ಪ ಇಟ್ಕೋಬಹುದು. ಸರ್, ತಾವು ಹೇಳಿದ ಹಾಗೆ ಒಂದು ಬಾಕ್ಸ್ ಇಂದ ಎಷ್ಟು ತುಪ್ಪ ನಾವು ಒಂದು ವರ್ಷದಲ್ಲಿ ಕನಿಷ್ಠ ಪಕ್ಷ ಅಂತಂದ್ರೆ ಕೆಲವ್ರಿಗೆ 2 kg-ಯಿಂದ 8 kg 10 kg ವರ್ಗು ತೆಗಿಯೋರಿದ್ದಾರೆ. ಮಲೆನಾಡ್ ಕಡೆ ಕೆಲವ್ರ ಕಡೆ 15 kg 20 kg ಕೂಡ ತೆಗಿಯೋರಿದ್ದಾರೆ. ಕಾಫಿ ಅಂತ ಒಂದು ಪ್ಲೇಸ್ ಇರ್ಬೋದು, ಇಲ್ಲ ಅಂದ್ರೆ ರಬ್ಬರ್ ಹನಿ ಇರ್ಬೋದು. ಈ ತರ ವೆರೈಟಿ ಅಲ್ಲಿ ಕ್ರಾಪ್ ಹೆಂಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಮ್ ಕಡೆ ಎಲ್ಲ ಮಲ್ಟಿ ಫ್ಲೋರಾ, ಒಂದೇ ತರ ಹೂಗಳು ಸಿಗಲ್ಲ. ವೆರೈಟಿ ಹೂಗಳು ಸಿಗೋದ್ರಿಂದ ಈ ಕಡೆ ಹನಿ ಸಿಗೋದು ಕಮ್ಮಿ, ಬಟ್ ಎಲ್ಲದಕ್ಕಿಂತ ಕ್ವಾಲಿಟಿ ಇಲ್ಲಿ ಜಾಸ್ತಿ ಇರುತ್ತೆ. ಆದ್ರೆ ಹನಿ ಸಿಗದೆ ಕಮ್ಮಿ ಇರುತ್ತೆ ನಮ್ಮ ಒಂದು ಪ್ರದೇಶದಲ್ಲಿ. ಬೇರೆ ಕಡೆ ಮಲೆನಾಡಂತ ಪ್ರದೇಶಗಳಲ್ಲಿ ಅಲ್ಲಿ ತುಪ್ಪನ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಸರ್, ಈಗ ಜೇನಿಗೆ ಮಾರುಕಟ್ಟೆ ಅಂತ ನಾವು ಯೋಚನೆ ಮಾಡೋದಾದ್ರೆ ಮಾರುಕಟ್ಟೆ ತಾವು ವ್ಯವಸ್ಥೆ ಯಾವ ರೀತಿ ಮಾಡ್ಕೊಂಡಿದ್ದೀರಾ? ಮಾರುಕಟ್ಟೆಗೆ ನಾವು ಇವಾಗ FPO ಮಾಡ್ಕೊಂಡಿದ್ದೀವಿ. ಇನ್ನು ಕೆಲವುದನ್ನ ಡೈರೆಕ್ಟ್ ಆಗಿ ಮಾಡ್ಕೋತಾ ಇದೀವಿ. ಮತ್ತೆ ಯೂಟ್ಯೂಬ್ ಚಾನಲ್, ಫೇಸ್ಬುಕ್, ವಾಟ್ಸಪ್ ಇದನ್ನೆಲ್ಲಾದ್ರೂ ಥ್ರೂ ಸೋಷಿಯಲ್ ಮೀಡಿಯಾಕ್ಕೂ ಇಂದನೂ ಕೂಡ ನಾನು ಸೇಲ್ ಮಾಡ್ತಾ ಇದ್ದೀನಿ. ನಂದು ಇವಾಗ ಹನಿದು ವಿಡಿಯೋಗಳಿದೆ, ಮತ್ತೆ ಏನು ಕೋಕೋನಟ್ ಕ್ಲಂಬಿಂಗ್ ಮಿಷಿನ್ದು ವಿಡಿಯೋಗಳಿದೆ. ಹೀಗೆ ನೆಕ್ಸ್ಟ್ ನಾನು ಮಾಡಿದ್ದೇನಂತಂದ್ರೆ ಸ್ಟಾರ್ಟಿಂಗು 1 ವರ್ಷಗಳ ಕಾಲ ನಂದು ಜೇನುತುಪ್ಪ ಸೇಲ್ ಆಗಿಲ್ಲ.
ಅವಾಗ ಮಾಡಿದ್ದೇನೆಂದರೆ ಯಾರಾದರೂ ನಿಮ್ಮಂಥವ್ರು ಬಂದಾಗ ಅವ್ರ ಕೈಗೆ ಒಂದು ಫ್ರೇಮ್ ಕೊಡೋದು. ಸೊ ಹನಿ ಫ್ರೇಮ್ಸ್ನ, ಫ್ಯಾಮಿಲಿ ಫ್ರೇಮ್ಸ್ನ ಕೈಗೆ ಹಿಡಿಸೋದು, ತೋರಿಸೋದು, ನಿಮ್ಮ ಸ್ಟೇಟಸ್ಗೆ ಅಪ್ಡೇಟ್ ಮಾಡ್ಕೊಳ್ಳಿ ಅನ್ನೋದು. ಈ ಥರ ನೋಡಿ ನಾನು ಕೂಡ ಅಪ್ಡೇಟ್ ಮಾಡ್ತಿದ್ದೆ, ನೀವು ಕೂಡ ಅಪ್ಡೇಟ್ ಮಾಡ್ತೀರಿ. ಜನಗಳು ಜಾಸ್ತಿ ನೋಡ್ತಾ ಇದ್ರು, ನಿಮ್ಮ ಜೊತೆ ಸೆಲ್ಫಿ ತೊಗೊಂಡಿರೋದನ್ನ ವಿಡಿಯೋ ಆಗ್ತಾ ಇದ್ದೆ. ಯಾರು ಫಾರ್ಮ್ಗೆ ಹೋಗಿದ್ರು? ಅಶೋಕ್ ಫಾರ್ಮ್ಗೆ. ಈ ಥರ ನೆಕ್ಸ್ಟ್ ಡೈಮಂಡ್ ಸ್ಟಾರ್ ಅಂತ ಬ್ರ್ಯಾಂಡ್ ರೆಡಿ ಮಾಡಿದೆ. ಸೊ ಆ ಬ್ರ್ಯಾಂಡ್ ರೆಡಿ ಆಗಿರೋದ್ರಿಂದ ಸೊ ಇವಾಗ ಡೈಮಂಡ್ ಸ್ಟಾರ್ ಬ್ರ್ಯಾಂಡಲ್ಲಿ ನಮ್ಮ ಒಂದು ಹನಿ ಮೂವ್ ಆಗ್ತಾ ಇದೆ. ಈಗ ಒಂದ್ಸತಿ ತೊಗೊಂಡವರು ಅವ್ರು ಇಷ್ಟಪಟ್ಟು 2-3 ಜನಕ್ಕೆ ರೆಫರೆನ್ಸ್ ಮಾಡ್ತಿದ್ದಾರೆ, ಬೇರೆಯವ್ರಿಗೆಲ್ಲರೂ ಅವರು ಕೊಡಿಸ್ತಿದ್ದಾರೆ. ಈ ತಾವು ರೀತಿ ಎಷ್ಟು ಬೆಲೆಯಲ್ಲಿ ಮಾಡ್ತಾ ಇದ್ದೀರಾ? ನಾನು 1 kg 550 ರೂಪಾಯಿಗೆ ಮಾರ್ತಾ ಇದ್ದೀನಿ. ಅದನ್ನ ತಗೊಳ್ತಾ ಇದ್ದಾರೆ ಜನ. ತುಂಬಾ ಅಳುಬ್ರಾಯ್ತು ಅಂತಂದ್ರೆ ಹೊಸಬ್ರಿಗೆಲ್ಲ 550 ಕೊಡೋದು, 1 kg ತಿಂದ ಮೇಲೆ ಆಮೇಲೆ ಅವರಿಗೆ ನಾನು ಡಿಸ್ಕೌಂಟ್ ಕೊಡೋದು. ಸೊ ಆಮೇಲೆ 500 ರೂಪಾಯಿ ಕೊಡ್ತಾ ಇದ್ದೀನಿ. ಓಕೆ ಸರ್. ಈಗ ತಮ್ಮ ಜೇನು ಕೃಷಿ ಅನುಭವದ ಮುಖಾಂತರ ಜೇನು ಕೃಷಿ ಮಾಡಬೇಕು ಅಂತ ಹೇಳುವ ವೀಕ್ಷಕರಿಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಾ ಹೇಳಿ ಸರ್. ಜೇನು ಕೃಷಿ ಅಂತ ಅನ್ನೋದಾದ್ರೆ ನೀವು ಫಸ್ಟ್ ಆಫ್ ಆಲ್ ಏನಂತಂದ್ರೆ ಬೇರೆ ಎಲ್ಲಾ ಸಾಕಾಣಿಕೆಗಿಂತ ಜೇನು ಕೃಷಿಗೆ ತರಬೇತಿ ಬೇಕೇ ಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಬೇರೆದು ಮೇಕೆ ಕುರಿಗಳು ಹಸುಗಳಾದ್ರೆ ನೀವು ಅಪ್ಪ ಅಮ್ಮ ಯಾರೋ ಸಾಕಿರ್ತಾರೆ, ಊರಲ್ಲಿ ಯಾರೋ ಸಾಕಿರ್ತಾರೆ, ಹಿಂಗ್ ಸಾಕು ಅಂತ ಹೇಳ್ಕೊಟ್ಬಿಡ್ತಾರೆ. ಆದ್ರೆ ಜೇನು ಕೃಷಿಗೆ ನಾವು ಬಾಕ್ಸ್ ಒಂದು ಇಟ್ಕೊಂಡ್ಬಿಟ್ಟು ಅಂತಂದ್ರೆ ನೆಕ್ಸ್ಟ್ ಸ್ಟೆಪ್ ಏನು ಅಂತಾನೆ ಗೊತ್ತಿರಲ್ಲ. ಹಾಗಾಗಿ ಜೇನು ಕೃಷಿಗೆ ಕಂಪಲ್ಸರಿ ಟ್ರೈನಿಂಗ್ ಬೇಕೇ ಬೇಕು. ಅದು ನಾನು ಕೊಡ್ತೀನಿ, GKVKನಲ್ಲೂ ಕೊಡ್ತಾರೆ, ಸುಮಾರು ಜನ ಕೊಡೋರಿದ್ದಾರೆ, ಜೇನು ಕೃಷಿಕರಿದ್ದಾರೆ. ಅವ್ರು ಕೊಡೋರ ಹತ್ರ ತಗೊಂಡು ನೀವು ಶುರು ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ ಸರ್. ತಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಬಿಟ್ಟು ಜೇನು ಕೃಷಿಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿದ್ದೀರಾ. ತಮಗೆ ನಮ್ಮ ವೀಕ್ಷಕರ ಕಡೆಯಿಂದ ಧನ್ಯವಾದಗಳು ಸರ್. ನಮಸ್ಕಾರ. ವೀಕ್ಷಕರೇ, ನೋಡಿದ್ರಲ್ಲ ಯಾವ ರೀತಿ ಅಶೋಕ್ ರವರು ಜೇನು ಕೃಷಿನ ಮಾಡ್ತಾ ಇದ್ದಾರೆ. ಮತ್ತೆ ಅವ್ರು ಹೇಳ್ತಾ ಇದ್ದಾರೆ ಇನ್ನೊಂದು ಡೈಮಂಡ್ ಸ್ಟಾರ್ ಅಂತ. ಡೈಮಂಡ್ ಸ್ಟಾರ್ ಅನ್ನೋ ಬ್ರ್ಯಾಂಡಿನ ಮೂಲಕ ಅವರ ಈ ಸಾವಯವ ಪದಾರ್ಥಗಳನ್ನೆಲ್ಲದನ್ನು ಮಾರ್ತಾ ಇದ್ದಾರೆ. ಇದು ಇಂದಿನ ಸಂಚಿಕೆ ತಮಗೆಲ್ಲರಿಗೂ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು.